ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿನಿ ವ್ಲಾಗಲ್ಲಿ ನೋಡ್ತಾ ಇರ್ಬೋದು, ಡೈಲಿ ಒಂದೊಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಸೊ ಫಂಕ್ಷನ್ಸ್ ಸ್ಟಾರ್ಟ್ ಆಗಿದೆ, ಒಂದು ವಾರದಿಂದ ಬರೀ ಟೆಂಪಲ್ ರನ್ ಆಗ್ತಾಯಿದೆ. ಇಲ್ಲಿ ನಮ್ಮ ಕುಕ್ ಅನಿತಾ ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ಈ ಕಡೆ ಭಾಗ್ಯ, ಬ್ಯಾಕ್ ಟು ಭಾಗ್ಯ. ತುಂಬ ದಿವಸ ಆಯಿತು ನೋಡಿ ಅವಳನ್ನ ಅನ್ಕೋತೀನಿ. ನೀವೆಲ್ಲ ಈ ಕಡೆ ಬಾಂಡೇಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಮುತ್ತೈದೆಗೋಸ್ಕರ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ ಏನು ಅನ್ನೋದನ್ನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ತಿಳಿಯುತ್ತೆ. ಆ್ಯಂಡ್ ಹೊಸಬ್ರು ಯಾರೆಲ್ಲ ಚಾನಲ್ನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಈ ಕಡೆ ಭಾಗ್ಯ ಬಂದು ವಿಡಿಯೋ ಮಾಡ್ತಾ ಇದ್ದಾಳೆ. ನಾನು ಅಂದ್ಕೊಂಡೆ ಏನಾದರೂ ದೊಡ್ಡದಾಗಿ ರಂಗೋಲಿ ಬಿಡಿಸೋಣ ಅಂತ ಮೊಬೈಲೆಲ್ಲ ಇಟ್ಕೊಂಡೆ. ಬಟ್ ಟೈಮ್ ಇರಲಿಲ್ಲ. ಸತ್ಯನಾರಾಯಣ ಪೂಜೆ ಹೇಳಿಸ್ಬೇಕಾಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಬರ್ತೀನಿ ಅಂತ ಬೇರೆ ಹೇಳಿದರು. ಸೊ ಬೇಗ ರಂಗೋಲಿ ಹಾಕಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಪೂಜಾರಿನೂ ಬಂದಿದ್ದರು. ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಮ್ಮ ಮೈದನ ಮಗ ಕೂತ್ಕೊಂಡು ಪೂಜೆನ ಮಾಡ್ತಾ ಇದ್ದಾನೆ. ಈ ಸತ್ಯನಾರಾಯಣ ಪೂಜಾ ಜೊತೆಗೆ ಮನೇಲಿ ಮುತ್ತೈದೆ ಇರೋದ್ರಿಂದ ಕೆಲಸಗಳು ತುಂಬ ಇತ್ತು. ಆ್ಯಕ್ಚುಲಿ ಪೂಜೆ ಹೇಳಿಸುವಾಗ ನಾವೆಲ್ಲರೂ ಮನೆಯವರೆಲ್ಲ ಕೂತ್ಕೊಂಡು ಕಥೆನ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಎರಡೂ ಒಟ್ಟಿಗೆ ಆಗಿರೋದ್ರಿಂದ ಈ ಕಡೆ ಕೆಲಸನೂ ಮಾಡಿಕೊಂಡು ಈ ಕಡೆ ಪೂಜೆನೂ ಅರ್ಧಂಬರ್ಧ ಕೇಳಂಗಾಯಿತು. ಬಟ್ ಅಂದ್ಕೊಂಡ ರೀತಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಈ ಕಡೆ ಮುತ್ತೈದೆಯವ್ರನ್ನೂ ಟೈಮ್ ಆಗಿತ್ತು, ಅವರು ಕೂಡ ಬಂದಿದ್ದರು. ಮುತ್ತೈದೆ ಪೂಜೆನೂ ಮನೇಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಬಾವಿ ಹತ್ತಿರ. ಇದು ಮುತ್ತೈದೆ ಮೆರೆಸೋದು. ಮುತ್ತೈದೆ ಮಾಡೋದು ಅಂದರೆ ಮನೆಯಲ್ಲೇ ಮಾಡೋದು ಬೇರೆ, ಇದು ಮೆರೆಸೋದಂದರೆ ಊರಲ್ಲಿ ಬಾವಿ ಇರುತ್ತಲ್ಲ, ಬಾವಿ ಹತ್ರ ಹೋಗಿ ಅಲ್ಲಿ ಪೂಜೆ, ಇಲ್ಲಿ ರತಿ ಅಂತ ಇರುತ್ತೆ, ಅದನ್ನು ಹೊಸದಾಗಿ ಮಾಡಿಸಿದ್ರೆ ಹೋಗಿ ಬಾವಿ ಹತ್ರ ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಈ ರತಿ ಅಂದರೆ ಹಿಂದೆ ಅಂದರೆ ದೊಡ್ಡವರು ಅಂದರೆ ನಮ್ಮ ಮಾವ ಮತ್ತು ಅವರ ತಂದೆ ಅವರನ್ನಿಬ್ಬರನ್ನೂ ಪೂಜೆ ಮಾಡಬೇಕು ಅಂದರೆ ಜಗಲಿ ಮೇಲಿಟ್ಟು ಪೂಜೆ ಮಾಡೋದಕ್ಕೋಸ್ಕರ ಈ ರತಿನ ಮಾಡಿಸ್ತಾರೆ. ಸೊ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮನೆಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಮೆರೆಸ್ಕೊಂಡು ಬಂದು ಈ ರೀತಿ ಪೂಜೆ ಮಾಡ್ತಾರೆ. ಆ ಎರಡೂ ರತಿನ ಗೋಧಿ ಹಿಟ್ಟಲ್ಲಿ ಈ ರೀತಿ ಮೆತ್ತಬಿಟ್ಟು ಒಂದು ಕೊಡಕ್ಕೆ ಹಚ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮುತ್ತೈದೆಯರ ಎಲ್ಲರಿಗೂ ಪಾದ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು 11 ಜನ ಮುತ್ತೈದೆಯರನ್ನ ಕರೆದಿದ್ವಿ. ಆ ಸೌಭಾಗ್ಯ ನಮಗೆ ಸಿಕ್ತು. ಸೊ ಅವರನ್ನೆಲ್ಲ ಅವ್ರ ಪಾದ ಪೂಜೆ ಮಾಡೋದಾಗಲಿ ತುಂಬ ಚೆನ್ನಾಗೈತೆ. ಬಟ್ ಈ ಕಡೆ ಬಂದುಬಿಟ್ಟು ನೀವು ನೋಡಿರ್ಬೋದು, ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ ಯಾವ ರೀತಿಯಾಗಿ ಮಾಡ್ತಾರೆ ಮುತ್ತೈದೆ ಅಂದರೆ. ಅದು ಮನೆಯಲ್ಲಿ ಮಾಡಿದ್ದು ಪೂಜೆನ ಇಲ್ಲಿ ಹೊರಗಡೆ ಬಂದು ಮೆರೆಸ್ತಾ ಇದ್ದೀವಿ. ಆ್ಯಂಡ್ ಮಿನಿ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ವ್ಲಾಗಲ್ಲಿ, ಮುತ್ತೈದೆಯರು ಹೇಗೆ ಮೆರೆಸ್ಕೊಂಡು ಬರೋದು ಅಂತ. ತಲೆ ಮೇಲೆಲ್ಲ ಕೊಡ ಹೊತ್ಕೊಂಡು ಅವರು ಒಬ್ಬೊಬ್ಬರಾಗಿ ಸಾಲಾಗಿ ಬರ್ತಾಯಿದ್ರು. ಅಂದರೆ ಜೋಡಿ ಮುತ್ತೈದೆ, ಗಂಡ ಹೆಂಡತಿ ಈ ರೀತಿಯಾಗಿ, ಒಬ್ಬರು ಸಿಂಗಲ್ಲು. ಸೊ ಟೋಟಲ್ಲಾಗಿ 11 ಜನ ಮುತ್ತೈದೆಯರನ್ನ ಕರೆದಿದ್ವಿ. ಇವ್ರಿಗೆ ಅರಿಶಿನ ಕುಂಕುಮ ಗಂಧನ ಹಚ್ಬಿಟ್ಟು, ಜೊತೆಗೆ ಹೂವು ಗಂಡಸರಿಗೆ ಮತ್ತು ದಂಡಿ ಅಂತ ಮಾಡ್ತಾರೆ, ಅದನ್ನ ಹೆಣ್ಮಕ್ಳಿಗೆ ದಂಡಿ ಹಾಕೋದು, ಜೊತೆಗೆ ಬ್ಲೌಸ್ ಪೀಸು ಮತ್ತು ಗಂಡು ಮಕ್ಕಳಿಗೆ ಟೋಪಿ ಟವಲ್ಲ ಈ ರೀತಿ ಹಾಕಿಬಿಟ್ಟು ಒಬ್ಬೊಬ್ಬರಿಗಾಗಿ ಕೊಡನ ಅವ್ರ ತಲೆ ಮೇಲೆ ಹೊತ್ಕೊಡ್ತೀವಿ. ಜೊತೆಗೆ ಎಲ್ಲರೂ ಮನೆಯವರೆಲ್ಲರೂ ಸೇರಿ ಅವರ ಪಾದಕ್ಕೆ ನಾವು ನಮಸ್ಕರಿಸ್ತೀವಿ. ಈ ರೀತಿಯಾಗಿ ನಮ್ಮ ಕಡೆ ಮುತ್ತೈದೆ ಪೂಜೆನ ಮಾಡ್ತೀವಿ. ಆ್ಯಂಡ್ ನಿಮ್ಮ ಕಡೆ ಹೇಗೆ ಮಾಡ್ತೀರಾ? ಆ್ಯಂಡ್ ಮದುವೆ ಟೈಮಲ್ಲಿ ಕೂಡ ಈ ಮುತ್ತೈದೆ ಮೆರೆಸ್ಕೊಂಡು ಬರೋದಿರುತ್ತೆ, ಮತ್ತು ಜಾವಳ ಕಾರ್ಯಕ್ರಮಕ್ಕೆ ಈ ರೀತಿ ಮೆರೆಸ್ಕೊಂಡು ಬರೋದಂತ ಇರುತ್ತೆ. ಹಾಗೆ ಗೃಹ ಪ್ರವೇಶಕ್ಕೂ ಕೂಡ ಈ ರೀತಿಯಾಗಿ ಮೆರೆಸ್ಕೊಂಡು ಬರ್ತಾರೆ. ಒಬ್ಬೊಬ್ಬರ ಕಡೆ ಈ ರೀತಿಯಾಗಿ ಒಂದೊಂದು ಥರ ಮಾಡ್ತಾರೆ. ಸೊ ನಾವು ಕೂಡ ಮಾಡಿದ್ದೀವಿ. ತುಂಬಾ ಖುಷಿ ಆಯಿತು. ಮತ್ತು ಅದರ ಮೇಲೆ ಇಲ್ಲಿ ನಾನು ಬ್ಲೌಸ್ ಪೀಸ್ನ ಕೊಡ್ತಾ ಅವ್ರಿಗೆ ಹಸ್ಬೆಂಡ್ ಆ್ಯಂಡ್ ವೈಫೇ ಅವ್ರವ್ರ ಹೆಸರನ್ನ ಕೇಳ್ತಾ ಇದ್ದೆ. ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಮನೆಗೆ ಬಂದು ಮುತ್ತೈದೆಯರಿಗೆ ಊಟಕ್ಕೆ ಕೊಟ್ಟಿದ್ವಿ, ನೋಡ್ಬೋದು. ಸೊ ಊಟ ಎಲ್ಲ ಮುಗೀತು ಕಂಪ್ಲೀಟಾಗಿ. ಆ್ಯಂಡ್ ಇದಾಗಣ ನೆಕ್ಸ್ಟ್ ಡೇ ಏನಾಯಿತು ಅಂದರೆ, ಮತ್ತೆ ನಾವು ಹೇಳ್ದಂಗೆ ಟೆಂಪಲ್ ರನ್ ಹೇಳಿದ್ದ. ನಾವು ಫಸ್ಟ್ ಹೊರಟಿದ್ದು ಚಿಂಚನ್ಸೂರು ಮಹಾಪುರ ತಾಯಿ ದೇವಿ ಟೆಂಪಲ್ಲು. ಇದು ಬಂದು ಗುಲ್ಬರ್ಗ ಡಿಸ್ಟಿಕಲ್ಲಿ ಬರುತ್ತೆ, ನೋಡ್ಬೋದು ನೀವು. ಇದು ದೇವಿ ಟೆಂಪಲ್ಲು.
ಆ್ಯಂಡ್ ಅದಕ್ಕೂ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹತ್ತಿರ ಇರೋ ಒಂದು ಫೇಮಸ್ ಆಗಿರೋ ಒಂದು ಹೋಟೆಲ್ ಇದು. ಸೊ ಅಲ್ಲಿ ನಾವು ಅಲ್ಲಿನ ಸುಸ್ಲಾ ಹಾಗೆ ಮೊಸರು ಬಜ್ಜಿ ಅದ್ರ ಜೊತೆ ಸಾಂಬಾರು ಕೊಟ್ಟಿದ್ದು. ಇಲ್ಲಿ ನನ್ನ ಮಗ ಬಂದುಬಿಟ್ಟು ಅವನು ನೋಡಿ ಟೀ ಕುಡಿತೀನಿ ಅಂತ ಹೇಳ್ದ. ಹಾಗೆ ಟೀ ಕುಡ್ಕೊಂಡು ಅಲ್ಲಿಂದ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಸೊ ಅಲ್ಲೊಂದು ಜಾಗ ನೋಡಿಕೊಂಡು ಇದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನನ್ನ ಸಿಸ್ಟರ್ನ ಅಮ್ಮ ಅವರು ಹೋಳಿಗೆ ಮಾಡ್ತಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವೆಲ್ಲರೂ ಲೈಕ್ ಕೊಟ್ಟಿದ್ದೀರಾ, ಜೊತೆಗೆ ವ್ಯೂಸ್ ಕೂಡ ತುಂಬ ಚೆನ್ನಾಗಾಗಿದೆ. ಸೊ ಅಡುಗೆ ಎಲ್ಲ ಪ್ರಿಪ್ರೇಷನ್ ಆಯಿತು. ಅದಾದಮೇಲೆ ದೇವಿ ಟೆಂಪಲ್ಗೆ ಹೊರಡಬೇಕು ಅಂತ ಇಲ್ಲಿ ತನ್ನಾರ್ತಿ ಅಂತ ಇದು ತನ್ನಾರ್ತಿಗೆ ರೆಡಿ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ನಾವು ಅಡುಗೆ ಮಾಡೋಕ್ಕೆ ಒಂದು ಪ್ಲೇಸ್ ಇರ್ತಿದ್ವಲ್ಲ ಅಲ್ಲಿಂದ ಸ್ವಲ್ಪ ದೂರನೇ ಇತ್ತು. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಬಿಸಿಲು ಹಾಗೆ ನಡ್ಕೊಂಡು ಹೋದ್ವಿ. ತನ್ನಾರ್ತಿ ಹೊತ್ಕೊಂಡು ದೇವ್ರ ಸುತ್ತ ಒಂದು 5 ಪ್ರದಕ್ಷಿಣೆ ಹಾಕಿದ್ದಾಯಿತು. ಆದಮೇಲೆ ಇಲ್ಲಿ ಬಂದು ಅವ್ರಿಗೆ ಮತ್ತೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಅಲ್ಲಿ ಹೊಸ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ಒಳಗೆ ಗರ್ಭಗುಡಿಗೆ ಹೊರಟ್ವಿ. ಗರ್ಭಗುಡಿನಲ್ಲಿ ತುಂಬ ಕತ್ಲೆ ಇತ್ತು, ಅಂದರೆ ಲೈಟ್ ಏನೂ ಇರಲಿಲ್ವಂತೆ. ಸೊ ಸಿಕ್ಕಾಪಟ್ಟೆ ಕತ್ಲೆ ಇತ್ತು. ಆಮೇಲೆ ಕಳ್ಳರ ಕಾಟನೂ ಕೂಡ ನನ್ನ ಮಗಳಿಗೆ ಆಲ್ರೆಡಿ ಅವಳ ಕಾಲಲ್ಲಿರೋ ಖಡ್ಗ ಕೂಡ ಮಿಸ್ ಆಗೋಯಿತು. ತುಂಬ ಬೇಜಾರು ಕೂಡ ಆಯಿತು ನನಗಂತೂ. ಬಟ್ ದೇವರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ಫಸ್ಟ್ ಟೈಮ್ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು. ದೇವರ ದರ್ಶನ ಅಂತೂ ಚೆನ್ನಾಗಾಯಿತು, ಅದ್ಭುತವಾಗಿತ್ತು ದೇವಸ್ಥಾನ ಅಂತೂ. ಅಲ್ಲಿಂದ ಬಂದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಊರಿಗೆ ಹೊರಟ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಈ ವಿಡಿಯೋ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆ್ಯಂಡ್ ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.